ಭಾರತದ ರೈಲ್ವೆ ಇಲಾಖೆ ಇವತ್ತು ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ. ದೇಶದ ಮೊದಲ ಹೈಡ್ರೋಜನ್ ರೈಲು ಹರಿಯಾಣದ ಜಿಂದ್ ರೈಲ್ವೆ ನಿಲ್ದಾಣದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಹರಿಯಾಣದ ಜಿಂದ್ನಿಂದ ಸೋನಿಪತ್ ಮಾರ್ಗವಾಗಿ ಸಂಚರಿಸುತ್ತೆ ಈ ರೈಲು. 89 ಕಿಲೋಮೀಟರ್ ಮಾರ್ಗದ ಪ್ರಯಾಣ, 2600 ಮಂದಿ ಪ್ರಯಾಣಿಕರನ್ನ ಹೊತ್ತು ಸಾಗುವಂತ ಸಾಮರ್ಥ್ಯ. 136 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವಂತ ಹೈಡ್ರೋಜನ್ ರೈಲ್ ಇದು. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮೂಲಕ ವಿದ್ಯುತ್ ಉತ್ಪಾದಿಸಿ ರೈಲು ಓಡುತ್ತೆ. ಪರಿಸರ ಸ್ನೇಹಿ ಕಾನ್ಸೆಪ್ಟು ದೇಶದಲ್ಲಿ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರೈಲ್ವೆ ಸಚಿವರ ಸಮ್ಮುಖದಲ್ಲಿ ರೈಲಿಗೆ ಚಾಲನೆಯನ್ನ ಕೊಡಲಾಗಿದೆ. ಪ್ರಧಾನಿ ಹಸಿರು ನಿಶಾನೆ ತೋರ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಜಿಂದ್ ರೈಲ್ವೆ ನಿಲ್ದಾಣದಲ್ಲಿ ಹೊಸ ರೈಲಿಗೆ ಪ್ರಧಾನಿ ಚಾಲನೆಯನ್ನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ರೈಲ್ವೆ ಇಲಾಖೆಯಲ್ಲಿ ಪ್ರಮುಖವಾದಂತಹ ಸುಧಾರಣೆಗಳನ್ನು ಮಾಡ್ತಾ ಇದ್ದಾರೆ. ಬುಲೆಟ್ ರೈಲಿಗೆ ಬೇಕಾದಂತ ವ್ಯವಸ್ಥೆಗಳಾಗ್ತಾ ಇದೆ. ಸದ್ಯ ಟ್ರ್ಯಾಕ್ ಹಾಕುವಂತ ಕೆಲಸಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ವಂದೇ ಭಾರತ್ನಂತ ಹೊಸ ತಲೆಮಾರಿನ ರೈಲು ಈಗಾಗಲೇ ಸಂಚರಿಸ್ತಾ ಇದೆ. ಇದರ ಮಧ್ಯೆ ಈಗ ಹೈಡ್ರೋಜನ್ ರೈಲು ಹರಿಯಾಣದಲ್ಲಿ ಚಾಲನೆಯನ್ನು ಕೊಡಲಾಗಿದೆ. ಪ್ರಧಾನಿ ಹಸಿರು ನಿಶಾನೆ ತೋರ್ತಾ ಇರುವಂತಹ ದೃಶ್ಯ ಇದು. ಪರಿಸರ ಸ್ನೇಹಿ ಕಾನ್ಸೆಪ್ಟ್ನೊಂದಿಗೆ ಈ ರೈಲಿನ ಚಾಲನೆ ಆರಂಭ ಆಗಿದೆ. 89 ಕಿಲೋಮೀಟರ್ನ ಜರ್ನಿ, 2600 ಪ್ರಯಾಣಿಕರನ್ನ ಹೊತ್ತು ಸಾಗಬಲ್ಲಂತ ಸಾಮರ್ಥ್ಯ. 136 ಕೋಟಿ ವೆಚ್ಚದಲ್ಲಿ ಹೊಸ ರೈಲನ್ನ ಅಭಿವೃದ್ಧಿಪಡಿಸಲಾಗಿದೆ. ಭಾರತದ ಮೊದಲ ಹೈಡ್ರೋಜನ್ ರೈಲ್ ಇದು. ಜಿಂದ್ ಟು ಸೋನಿಪತ್ ಮಾರ್ಗದಲ್ಲಿ ಸಂಚರಿಸುತ್ತೆ. 10 ಕೋಚುಗಳು, 2600 ಆಸನ ಸಾಮರ್ಥ್ಯ. ರೈಲ್ವೆ ಇಲಾಖೆಯ ಸುಧಾರಣೆಯ ನಿಟ್ಟಿನಲ್ಲಿ ಹೊಸ ತಲೆಮಾರಿಗೆ ಬೇಕಾದ ರೀತಿಯ ಸುಧಾರಣೆಯ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆಯನ್ನ ರೈಲ್ವೆ ಇಲಾಖೆ ಇಟ್ಟಿರೋದು. 110 ಕಿಲೋಮೀಟರ್ ವೇಗದ ಸಾಮರ್ಥ್ಯ. ಡೀಸೆಲ್ ಬದಲು ಹೈಡ್ರೋಜನ್ ಇಂಧನವನ್ನು ಬಳಸುತ್ತೆ ಈ ರೈಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.